ಇದೇ ಫಸ್ಟ್ ಮళ్ళీ 6 ವರ್ಷ ನಾವು 5 ವರ್ಷ ಮಾಡೀವಿ ರೀ. ರಾಯರು ಕೊಟ್ಟಿದ್ರಲ್ಲ ಅವಾಗ ರಾಯರ ಆಯೋಜನೆ ಮಾಡಿದಾಗ 5 ವರ್ಷ ಹೋಗಿ ಬಂದಿವಿ. ಇವ್ರು ಆರ್ಯ ಸಮಾಜದವ್ರು ಮಾಡಿದ್ದು ಇದೇ ಮೊದಲನೇ ಸಲ ಅಚ್ಚುಕಟ್ಟು ಮಾಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು. ಈಗ ಬೇಸಿಗೆ ಅಲ್ಲ, ಏನು ಅನಿಸ್ತಾ ಇದೆ? ಖುಷಿ ಆಗ್ತಾಯಿದೆ. ನಾವು ನಮ್ಮ ಮನೆಯವ್ರ ಜೋಡಿ ಆಮೇಲೆ ನಮ್ಮ ಸ್ನೇಹಿತರ ಜೋಡಿ ಬಂದಿದ್ದು ತುಂಬ ಖುಷಿ ಆಗುತ್ತೆ. ನಮ್ಮ ಕಲ್ಮಾಡದಲ್ಲಿ ಸ್ಕೂಲಿಂದ ಸರ್ ಎಲ್ಲ ಒಟ್ಟಿಗೆ ಬಂದಿವಿ. ಮೌನಿಯಿಂದ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ 350ಕ್ಕೂ ಹೆಚ್ಚು ಜನ ಪಾದಯಾತ್ರೆ. ರಾಯಚೂರು ಜಿಲ್ಲೆಯ ಮೌನಿ ತಾಲೂಕಿನಿಂದ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಇದೇ ವರ್ಷ ಮೊದಲ ಬಾರಿ ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಮಾಜ, ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಆರ್ಯವೈಶ್ಯ ಸಂಘವು ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಬೆಂಗಳೂರು, ಹುಬ್ಬಳ್ಳಿ ಹೀಗೆ ಮೌನಿ ತಾಲೂಕಿನ ವಿವಿಧೆಡೆಯಿಂದ 350ಕ್ಕೂ ಹೆಚ್ಚು ಜನ ಭಕ್ತರು ರಾಯರ ಮಠಕ್ಕೆ ಪಾದಯಾತ್ರೆಯನ್ನು ಶನಿವಾರ ಬೆಳಿಗ್ಗೆ 9ಕ್ಕೆ ಆರಂಭಿಸಿದರು. ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ, ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ, ರಾಘವೇಂದ್ರ ಗುರುರಾಯ ಬಂಧು ಭವರೋಗ ಕಳೆವನಮ್ಮ. ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಂಘದವರು ತಾಲೂಕಿನ ಎಲ್ಲ ಸಮುದಾಯಗಳ ಭಕ್ತರನ್ನೊಳಗೊಂಡು ಮೌನಿ ಕೋನಾಪುರಪೇಟೆ ಮೂಲಕ ರಬ್ಬಡ್ಕಲ್, ಕಾತರ್ಕಿ, ದದ್ದಲ್, ಉಮ್ಮಳಿಪನ್ನೂರು ಹೀಗೆ ರಾಜಲಬಂಡ ಮೂಲಕ ಪಾದಯಾತ್ರೆ ಕೈಗೊಂಡರು. ಈ ವೇಳೆ KSN ಸಾಮಾಜಿಕ ಸೇವಾ ಸಮಿತಿ ಮೌನಿ ವತಿಯಿಂದ ಕಾತರ್ಕಿ ಗ್ರಾಮದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು. ಕೆಲ ಭಕ್ತರು ಬರಿಗಾಲಲ್ಲಿ ಪಾದಯಾತ್ರಿಗಳು ಸುಡುವ ಬಿಸಿಲಿನಲ್ಲಿ ದ್ರಾಕ್ಷಿ, ಬಾಳೆಹಣ್ಣು, ಸೇಬು ಸವಿದು ತಮ್ಮ ಪಾದಯಾತ್ರೆಯನ್ನು ಮುನ್ನಡೆಸಿದರು. ಇನ್ನು ಆರ್ಯವೈಶ್ಯ ಸಂಘದ ವತಿಯಿಂದ ಅಲ್ಲಲ್ಲಿ ಭಕ್ತರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಅಲ್ಪಾಹಾರ ವ್ಯವಸ್ಥೆ ಕೂಡ ಮಾಡಿದ್ದರು. ಈ ವೇಳೆ ಭಕ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಮುತ್ತುರಾಜ್ ಶೆಟ್ಟಿ ಹಾಗೂ ಸಮಾಜದ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಇನ್ನೂ ಹಮ್ಮಿಕೊಳ್ಳಲಿ ಎಂದು ತಿಳಿಸಿದರು. ಮನವ ತೊಳೆಯಿರಮ್ಮ, ಭಕ್ತಿಯ ಮಳೆಯ ಹಾಕಿರಮ್ಮ, ಮನವ ತೊಳೆಯಿರಮ್ಮ, ಭಕ್ತಿಯ ಮಳೆಯ ಹಾಕಿರಮ್ಮ, ಧ್ಯಾನದಿಂದ ಕರೆದಾಗ ಬಂದು ಬಳಗ. ಸರ್ ಜೈ ವಾಸವಿ. ಓಂ ನಮೋ ನಗರೇಶ್ವರಾಯ ನಮಃ. ನನ್ನ ಹೆಸರು ಚಕ್ರಪಾಣಿ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಇದು ಮೇನ್ ಬಂದಿದ್ದ ರೀಸನ್ ಏನಂದರೆ, ಇಲ್ಲಿ ಮಾನವಿ ಆರ್ಯವೈಶ್ಯ ಸಂಘದವರು ಮಾನವಿಲಿಂದ ಮತ್ತು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಹಂಗಾಗಿಬಿಟ್ಟು ನಮಗೇನಾಯಿತು, ಹೋಗೋಣ ನಾವು, ಯಾಕಂದರೆ ನಾವು ಇದಕ್ಕೆವರೆಗೂ ಹೋಗಿರಲಿಲ್ಲ. ಸೊ ಹೋಗೋಣ ಅಂತ ನಾವೊಂದು ಉದ್ದೇಶ ಇತ್ತು. ಆಮೇಲೆ ಅದೇ ರೀತಿಯಾಗಿ ನಾವು ನಿನ್ನೆ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ಆರ್ಯವೈಶ್ಯ ಸಂಘದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮುತ್ತರಾಜ್ ಅವರು, ಆಮೇಲೆ ಅವರೆಲ್ಲ ಟ್ರಸ್ಟಿ ಸಂಘದವರು ಟೀಮ್ ಅವರು ಭಾಳ ಅಚ್ಚುಕಟ್ಟವಾಗಿ ಮ್ಯಾನೇಜ್ ಮಾಡಿದ್ದಾರೆ. ಮಾರ್ನಿಂಗ್ ಎಲ್ಲರಿಗೂ ಟಿಫಿನ್ ವ್ಯವಸ್ಥೆ ಮಾಡಿದರು. ಕಲ್ಯಾಣ ಮಂಟಪದಲ್ಲಿ ಪ್ರತಿಯೊಬ್ಬರು ಟಿಫಿನ್ ಮಾಡಿಬಿಟ್ಟು ಆಮೇಲೆ ಒಂದು ಪೂಜೆ ನೆರವೇರಿಸಿದರು ಒಂದು ಗುರುಗಳಿಂದ. ಆಮೇಲೆ ಅಲ್ಲಿಂದ ಮತ್ತೆಲ್ಲರೂ ಪಾದಯಾತ್ರೆಗೆ ಮತ್ತೆ ಚಾಲನೆ ನೀಡಿದ್ರು ಒಬ್ಬರು ಗುರೂಜಿ. ನಾವೆಲ್ಲೂ ಬರ್ತಾಯಿದ್ದೀವಿ. ಆಮೇಲೆ ಇನ್ನೊಂದು, ಪ್ರತಿಯೊಂದು ಇದರಲ್ಲಿ ಒಂದೊಂದು 1 ಅವರ್ಗಾಗಲಿ 3/4 ತಾಸಿಗಾಗಲಿ ನೀರು ಕೊಡೋದಾಗಲಿ, ಮೊಸರು ಕೊಡೋದಾಗಲಿ, ಹಣ್ಣು ಹಂಪಲ ಕೊಡೋದಾಗಲಿ ಎಲ್ಲನೂ ಮಾಡ್ತಿದ್ದಾರೆ. ಯಾರಿಗೇನು ಸಂತೋಷವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಇದೆಲ್ಲ ರಾಯರ ಕೃಪೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ರಿಯಲಿ ನಾನು ವೆರಿ ಗ್ರೇಟ್ಫುಲ್ ಟು ಆರ್ಯವೈಶ್ಯ ನಮ್ಮ ಇವರಿಗೆ ಸಂಘದವ್ರಿಗೆ, ಮುತ್ತರಾಜ್ ಅವರಿಗೆ, ಎಸ್ಪೆಷಲಿ ಮುತ್ತರಾಜ್ ಅವರು ನೋಡ್ರಿ ಪರ್ಸನಲಿ ತೊಗೊಂಡಿದ್ದಾರೆ. ಇದೊಂದು ಪಾದಯಾತ್ರೆಗೆ ಯಾರಿಗೂ ಒಂದು ಪ್ರಾಬ್ಲಮ್ ಆಗಬಾರ್ದು. ಪ್ರತಿಯೊಬ್ಬರು ಇದರಲ್ಲಿ ನೋಡ್ರಿ, ಈವನ್ 75 ವರ್ಷದವರು ಕೂಡ ಇದ್ದಾರೆ ನನಗೆ ತಿಳಿದಂಗೆ. ಆಮೇಲೆ ಸಣ್ಣ ಹುಡುಗರಿದ್ದಾರೆ. ಇಲ್ಲೇ ಒಬ್ಬನಿದ್ದ ನೋಡ್ರಿ ಪಾಪಿ, ಸಣ್ಣ ಹುಡುಗಿದ್ದ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಬೇರೆಯವ್ರಿಗೆ ಯಾವುದೋ ಒಂದು ತೊಂದರೆ ಆಗಬಾರ್ದು ಮಂತ್ರಾಲಯದಲ್ಲಿ ಅಂತ ರೂಮ್ ವ್ಯವಸ್ಥೆನೂ ಮಾಡಿದ್ದಾರೆ ಎಲ್ಲರಿಗೂ. ಪ್ರತಿಯೊಂದು ಒಬ್ಬರಿಗೆ ಅಲ್ಲಿ ಹೇಳ್ಕೊಳ್ಳಿಕ್ಕೆ ರೂಮ್ ವ್ಯವಸ್ಥೆನೂ ಮಾಡಿದ್ದಾರೆ. ಯಾರಿಗೂ ತೊಂದರೆ ಆಗಲ್ಲ ಆ ಟೈಪ್ ಮಾಡಿದ್ದಾರೆ. ಹಿಂಗೆ ಮಾಡಿದ್ದಾರೆ ರಿಯಲಿ. ನಾವು ಮಾತ್ರ ಆಮೇಲೆ ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ಬೆಂಗಳೂರಿನಿಂದ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಆಮೇಲೆ ಇವರು ಚಿತ್ರದುರ್ಗ, ಇವರು ನಮ್ಮ ಮನೆಯವರು ಹುಬ್ಬಳ್ಳಿಯಿಂದ ಬಂದಿದ್ವಿ. ಆಮೇಲೆ ಇವರೆಲ್ಲರೂ ನಮಗೆ ಭಾಳ ಪರಿಚಯ ಏನ್ರಿ, ನಮ್ಗೆ ಭಾಳ ಸಂತೋಷ ಆಯಿತು.
ನಾವು ರಿಯಲ್ ಹೇಳ್ಬೇಕಂದ್ರೆ ನಾವು ಧನ್ಯರು ಅಂತ ನಾವು ಭಾವಿಸ್ತೀವಿ. ಮಾನ್ವಿಯಿಂದ ಆರ್ಯವಶ ಸಮಾಜ ಬಂದು ಈ ವರ್ಷ ವಿಶೇಷವಾಗಿ ಪಾದಯಾತ್ರೆ ಮಂತ್ರಾಲಯಕ್ಕೆ ಹಮ್ಮಿಕೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೆ? ನಗರೇಶ್ವರ ಆರ್ಯ ಸಂಘ ಮಾನವಿಯವರು ಪ್ರಥಮ ಬಾರಿಗೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ. ವ್ಯವಸ್ಥೆ ಮಾತ್ರ ಸೂಪರ್ ಇದೆ. ವ್ಯವಸ್ಥೆ ಆಮೇಲೆ ಎಲ್ಲರೂ ತನುಮನದಿಂದ ಸಹಾಯ ಭಾಳ ಮಂದಿ ಓಡಾಡ್ತಾ ಇದ್ದಾರೆ. ಅವರಿಗೆ ನಗರೇಶ್ವರ ಆರ್ಯ ಸಂಘದ ಅವರಿಗೆ ದೇವರಿನ ಆರೋಗ್ಯ ಕೊಟ್ಟು ಪ್ರತಿ ವರ್ಷ ಅವರು ಪಾದಯಾತ್ರೆಗೆ ಹಮ್ಮಿಕೊಳ್ಳೋಕೆ ಶಕ್ತಿ ಕೊಳ್ಳ ಅಂತ ದೇವರಲ್ಲಿ ಬೇಡ. ಮಾರ್ನಿಂಗ್ ಎಷ್ಟು ಗಂಟೆಗೆ ಬಿಟ್ಟಿದ್ರಿ? ಬೆಳಿಗ್ಗೆ ಮಾನವಿ 8:30 ಬಿಟ್ಟಿದ್ವಿ. 8:30 ಈಗ ಮಧ್ಯಾಹ್ನ ಪ್ರಸಾದದಲ್ಲಿ ರಾಜವಳ್ಳಿಯಲ್ಲಿ ಮಾಡಿದ್ವಿ. ರಾಜವಳ್ಳಿ. ಈಗ ಇನ್ನೊಂದೇನಂದರೆ ಈ ಉರಿ ಬಿಸಿಲಾದಲ್ಲ, ನಿಮ್ಗೇನು ಅನಿಸ್ತಾ ಇತ್ತು ಬೇಸಿಗೆಯಲ್ಲಿ? ಇಲ್ಲ, ಏನು ರಾಯರ ಆಶೀರ್ವಾದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಯಾರಿಗೆ. ಆದರೂ ನಾವು ಕಾಲೇ ಬಂದಿದ್ವಿ. ಬರಿಗಾಲಲ್ಲಿ ಹೋಗ್ತಾ ಇದ್ವಿ. ಎಷ್ಟು ಜನ ಇದ್ದಾರೆ ಅಂದಾಜು? ಹೆಚ್ಚು ಕಡೆ 305 ಜನ ಜಾಸ್ತಿ ಇದೆ. ಹೌದಾ? 305 ಜನ ಜಾಸ್ತಿ. ಸರಿ, ನಾಳೆ ಮುಟ್ಟುತ್ತೀರಾ? ಹಾಂ, ನೈಟು ರಾಜವಳ್ಳಿ ಆಲ್ಟ್ ಮಾಡ್ತೀವಿ. ಮತ್ತು ನಾಳೆ ಬೆಳಿಗ್ಗೆ ಜೈವಾಸವಿ ನಗರೇಶ್ವರ ಆರ್ಯವೈಶ್ಯ ಸಂಘ ಮಾನ್ವಿ ಇವರಿಂದ ಶ್ರೀ ಗುರು ಸಾರ್ವಭೌಮರ ಮಂತ್ರಾಲಯ ಪಾದಯಾತ್ರೆಯನ್ನು ಆರ್ ಮುತ್ತುರಾಜ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ಮೊದಲನೇ ವರ್ಷದ ಪಾದಾರ್ಪಣೆ ಜರುಗಲಾಗುತ್ತಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಾದಿಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಪಾದಯಾತ್ರೆಯು ರವಿವಾರ ಮುಕ್ತಾಯಗೊಳ್ಳಲಿದೆ. ಈ ಪಾದಯಾತ್ರೆಗೆ ಆಗಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಆರ್ಯವೈಶ್ಯ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ KSN ಸಾಮಾಜಿಕ ಸೇವಾ ಸಮಿತಿಯ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಗೌಡ ಭೋಗವತಿ, ಕೆ ನಾಗಲಿಂಗಯ್ಯ ಸ್ವಾಮಿ, ವೀರೇಶ್ ನಾಯ್ಕ್ ಬೆಡ್ದೋರ್, ಶ್ರೀ ನಗರೇಶ್ವರ ಆರ್ಯ ವಿಷಯ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಮುತ್ತುರಾಜ್ ಶೆಟ್ಟಿ, ಕಾರ್ಯದರ್ಶಿ ಬಿ ಈರಣ್ಣ ಶೆಟ್ಟಿ, ಅರುಣ್ ಚಂದ, ಅಯ್ಯಪ್ಪ ನಾಯ್ಕ್ ಮ್ಯಾಕಲ್, ಬಸವರಾಜ್ ನಕ್ಕುಂದಿ, ಉಮಾಕಾಂತ್ ಸೌಕರ್ ಸಿಕಲ್ ಸೇರಿದಂತೆ ಇನ್ನಿತರರು ಇದ್ದರು.